ನಮ್ಮ ಕಷ್ಟ ಸುಖಗಳಿಗೆ ಕಾರಣ ಯಾರೇ ಆಗಿದ್ರು ಅದರ ಮೂಲ ಕಾರಣ ನಾವೇ ಆಗಿರುತ್ತೇವೆ. ನಮ್ಮ ಜನ್ಮಾಂತರದ ಪಾಪ ಪುಣ್ಯದ ಕರ್ಮಫಲಗಳು ಕಾರಣವಾಗಿರುತ್ತೆ. ಅದರ ಹೊಣೆಯೂ ನಮ್ಮದೇ. ಆದ್ದರಿಂದ ಯಾರನ್ನಾದರೂ ದೂಷಿಸುವುದು ನಮ್ಮ ತಪ್ಪು ಕಲ್ಪನೆಯಾಗಿರುತ್ತೆ. ನನ್ನ ಸುತ್ತಮುತ್ತ ಇರುವ ವ್ಯಕ್ತಿಗಳಿಗೆ ಕಷ್ಟಗಳು ಬಂದಾಗ ಸ್ಪಂದಿಸುವ ಮನಸ್ಸುಗಳಿಗಿಂತ ಆ ವ್ಯಕ್ತಿಗಳಿಗೆ ಕಷ್ಟಗಳೇ ಬರದಿರುವ ಹಾಗೆ ದೇವರಲ್ಲಿ ಪ್ರಾರ್ಥಿಸುವ ಮನಸ್ಸು ಶ್ರೇಷ್ಠವಾಗಿರುತ್ತೆ. ನೆನಪಿಟ್ಟುಕೋ, ನಾವು ಯಾರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟು ಅವರ ಮುಂದೆ ನಮ್ಮ ಮನದಾಳದ ಮಾತು ಹೇಳಿಕೊಳ್ಳುತ್ತೇವೋ ಅವರೇ ನಮಗೆ ಸುಲಭವಾಗಿ ಮೋಸ ಮಾಡಿಬಿಡುತ್ತಾರೆ. ಜೀವನದಲ್ಲಿ ಕಾಯುವುದನ್ನು ಕಲಿಯಿರಿ, ಯಾಕೆಂದ್ರೆ ಇಲ್ಲಿ ಎಲ್ಲವೂ ಸಮಯಕ್ಕೆ ತಕ್ಕಂತೆ ನಡೆಯುತ್ತೆ, ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ. ಕುಟುಂಬದ ಸದಸ್ಯರು ಶತ್ರುಗಳಂತೆ ಮತ್ತು ಅಪರಿಚಿತರು ನಮ್ಮವರಂತೆ ಕಾಣಲು ಪ್ರಾರಂಭಿಸಿದಾಗ ವಿನಾಶದ ಸಮಯ ಹತ್ತಿರದಲ್ಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಬಲರಾಮ ಶ್ರೀಕೃಷ್ಣನ ಹತ್ರ ಹೇಳ್ತಾನೆ, ಸಹೋದರ, ನನ್ನ ಮನಸ್ಸಲ್ಲಿ ದೊಡ್ಡ ಚಿಂತೆ ಕಾಡ್ತಿದೆ. ತುಂಬಾ ದಿನದಿಂದ ನನಗೆ ಮನಃಶಾಂತಿಯೇ ಇಲ್ಲದಾಗಿದೆ. ಜೀವನದಲ್ಲಿ ಏನೇನು ಅರ್ಥ ಆಗ್ತಿಲ್ಲ ಅಂತಾನೆ. ಆಗ ಶ್ರೀಕೃಷ್ಣ ನಗು ನಗುತ್ತಾ ಒಂದು ಕಲ್ಲನ್ನು ಬಲರಾಮನಿಗೆ ಕೊಡ್ತಾನೆ. ನೀನು ಇದನ್ನು ನಾನು ಹೇಳುವ ತನಕ ಕೆಳಗೆ ಇಡಬೇಡ ಅಂತಾರೆ. ಬಲರಾಮ ಕೈಯಲ್ಲಿ ಹಿಡಿದು ನಿಲ್ತಾನೆ. ಕೆಲವು ನಿಮಿಷ ಕಳೆಯುತ್ತೆ, 10 ನಿಮಿಷವಾಗುತ್ತೆ, 30 ನಿಮಿಷವಾಗುತ್ತೆ. ಬಲರಾಮ ಸುಸ್ತಾಗಿ ಹೇಳ್ತಾನೆ, ನನ್ನ ಕೈಗಳು ನೋಯ್ತಿದೆ, ನನ್ನ ಬಳಿ ಏನು ಮಾಡಿಸ್ತಿದ್ಯಾ ನೀನು ಅಂತ. ಆಗ ಶ್ರೀಕೃಷ್ಣ ಶಾಂತ ಚಿತ್ತನಾಗಿ ಹೇಳ್ತಾನೆ, ಇನ್ನೂ ಸ್ವಲ್ಪ ಸಮಯ ಹಿಡಿದಿಟ್ಟುಕೋ ಅಂತ. ಆದರೆ ಬಲರಾಮ ಕಲ್ಲನ್ನು ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸಿದ್ರೂ ಆಗೋದಿಲ್ಲ. ಸುಸ್ತಾಗಿ ಕಲ್ಲನ್ನು ಕೆಳಗೆ ಬಿಡ್ತಾನೆ. ಏನು ತಮಾಷೆ ಮಾಡ್ತಿದೀಯಾ ಕೃಷ್ಣ ನೀನು? ಧೀರವಾಗಿ ಹೇಳ್ತಾರೆ, ನಿನ್ನ ಚಿಂತೆಗಳು ಈ ಕಲ್ಲಿನ ಥರ. ಎಲ್ಲಿ ತನಕ ನೀನು ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸುತ್ತೀಯೋ ಅಲ್ಲಿ ತನಕ ನಿನ್ನನ್ನು ಕಾಡ್ತಾ ಇರುತ್ತೆ. ಹೇಗೆ ಕೈಗಳು ನೋಯ್ತಿದೆಯೋ ಅದೇ ರೀತಿ ಚಿಂತೆ ಮನಸ್ಸಿಗೂ ನೋವು ಮಾಡುತ್ತೆ. ಅದೇ ಸಮಯ ಬಂದಾಗ ಬಿಟ್ಬಿಟ್ರೆ ನಿನಗೇನೆ ನಿರಾಳ ಅನ್ನಿಸುತ್ತೆ. ಹೀಗಾಗಿ ಚಿಂತೆಯನ್ನು ಹಿಡಿದಿಟ್ಟುಕೊಳ್ಳೋ ಬದಲು ಅದನ್ನು ಬಿಡುವುದನ್ನು ಕಲಿಬೇಕು ಅಂತಾರೆ. ಅದೃಷ್ಟದಿಂದ ಬಂದಿದ್ದು ಅಹಂಕಾರ ಕೊಡುತ್ತೆ, ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷ ಕೊಡುತ್ತೆ, ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿ ಕೊಡುತ್ತೆ. ತೊಂದರೆ ಬಂದಾಗ ಪ್ರಾಮಾಣಿಕರಾಗಿರಿ, ಹಣ ಬಂದರೆ ಸರಳವಾಗಿರಿ, ಹಕ್ಕನ್ನು ಪಡೆದ ನಂತರ ವಿನಯವಾಗಿರಿ, ನೀವು ಕೋಪಗೊಂಡಾಗ ಶಾಂತವಾಗಿರಿ. ಇದನ್ನೇ ಜೀವನ ನಿರ್ವಹಣೆ ಎಂದು ಕರೆಯಲಾಗುತ್ತೆ. ತಾಳ್ಮೆ ಅಯೋಗ್ಯನನ್ನು ಯೋಗ್ಯರನ್ನಾಗಿಸುತ್ತೆ, ಸಿಟ್ಟು ಯೋಗ್ಯನನ್ನು ಅಯೋಗ್ಯರನ್ನಾಗಿಸುತ್ತೆ. ಕಲಿಯುಗದಲ್ಲಿ ಯಾರ ಶಾಪ ಯಾರಿಗೂ ತಟ್ಟುವುದಿಲ್ಲ, ಅವರು ಮಾಡಿದ ಕರ್ಮ ಅವರನ್ನೇ ಮುಟ್ಟುತ್ತೆ. ಜೀವನದಲ್ಲಿ ಅನೇಕ ಜನರಿಗೆ ನಾವು ಪರಿಚಿತರಾಗಿರಬಹುದು, ಆದರೆ ಕೆಲವೇ ಜನರು ನಮ್ಮನ್ನು ಅರ್ಥ ಮಾಡಿಕೊಂಡವರಾಗಿರುತ್ತಾರೆ. ಯಾವ ರಾಜನು ಸದಾಕಾಲ ರಾಜನಾಗಿರುವುದಿಲ್ಲ, ಯಾವ ಶ್ರೀಮಂತನು ಕೊನೆಯವರೆಗೂ ಶ್ರೀಮಂತನಾಗಿರುವುದಿಲ್ಲ, ಯಾವ ಬಡವನು ಕೊನೆಯವರೆಗೆ ಬಡವನಾಗಿರುವುದಿಲ್ಲ. ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ, ಪರಿವರ್ತನೆ ಜಗದ ನಿಯಮ. ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ನೊಂದುಕೊಳ್ಳಬೇಡಿ, ಯಾಕೆಂದರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ, ಕೋಪದಲ್ಲಿ ಮಾತನಾಡುವವರೆಲ್ಲ ಕೆಟ್ಟವರಲ್ಲ. ತಪ್ಪುಗಳನ್ನು ಸುಧಾರಿಸಬಹುದು, ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು, ಆದರೆ ತಪ್ಪು ಯೋಚನೆಯನ್ನು ಯಾವತ್ತೂ ಸುಧಾರಿಸಲು ಸಾಧ್ಯವಿಲ್ಲ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ, ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು, ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತೆ. ಸಿಟ್ಟು ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ನಾಶ ಮಾಡುತ್ತೆ, ಮೌನ ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ಹೊಳೆಯುವ ಹಾಗೆ ಮಾಡುತ್ತೆ. ಜೀವನ ಇರುವುದೇ 2 ದಿನ, ಒಂದು ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಪ್ರಪಂಚಕ್ಕೆ ಒಳ್ಳೆಯವರಾಗದಿದ್ರೂ ಪರವಾಗಿಲ್ಲ, ಆದರೆ ನೀನೇ ಪ್ರಪಂಚ ಎನ್ನುವವರಿಗೆ ಒಳ್ಳೆಯವರಾಗಿರಿ ಸಾಕು. ಯಾರು ನಿನ್ನವರು, ಯಾವುದು ನಿನ್ನದು ಎಂಬುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ, ಅದು ಒಳಿತಾಗಲಿ ಕೆಡುಕಾಗಲಿ. ನಾವು ಯಾರಿಗೂ ಏನನ್ನು ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೆ. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ, ಇಂದು ಮಾಡಿದ ಪಾಪಕೃತ್ಯಗಳ ಫಲ ತಕ್ಷಣ ಅನುಭವಕ್ಕೆ ಬರದಿರಬಹುದು. ಅದು ಬೂದಿ ಮುಚ್ಚಿದ ಕೆಂಡದಂತೆ, ಸಮಯವನ್ನು ನೋಡಿ ಸರಿಯಾಗಿಯೇ ಸುಡುತ್ತೆ. ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾರ ಹತ್ತಿರ ಸಲಹೆ ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬ ಮುಖ್ಯ.
ಯಾಕೆಂದರೆ ದುರ್ಯೋಧನ ಶಕುನಿಯ ಹತ್ತಿರ ಸಲಹೆ ಕೇಳುತ್ತಿದ್ದ, ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಲಹೆ ಕೇಳುತ್ತಿದ್ದ. 100 ಮನಸ್ಸುಗಳ ನೋಯಿಸಿ ಹಚ್ಚಿದರೇನು ದೇವರ ಮುಂದೆ ದೀಪ, ತಡೆಯುವುದೇನು ಅದು ನೊಂದ ಮನಸ್ಸುಗಳು ನೀಡುವ ಶಾಪ. ಗೌರವ ಕೊಟ್ಟು ಮಾತನಾಡುತ್ತಾರೆ ಎಂದ ಮಾತ್ರಕ್ಕೆ ಅವರನ್ನು ಹೇಡಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನದ ಲಕ್ಷಣ. ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು. ಒಳ್ಳೆಯವರ ಮೌನದ ಹಿಂದೆ ಮಹಾ ವಿನಾಶವೇ ಕಾದಿರುತ್ತೆ, ನೆನಪಿರಲಿ. ಒಬ್ಬ ವ್ಯಕ್ತಿಯ ಮಾತಿನಿಂದ ನೋವಾದಾಗ 2 ರೀತಿ ಯೋಚನೆ ಮಾಡಿ ನಿರ್ಧಾರ ಮಾಡಿ. ವ್ಯಕ್ತಿ ಮುಖ್ಯವೋ ಮಾತು ಮುಖ್ಯವೋ? ವ್ಯಕ್ತಿ ಮುಖ್ಯವಾದರೆ ಮಾತು ಮರೆತು ಬಿಡಿ, ಮಾತು ಮುಖ್ಯವಾದರೆ ವ್ಯಕ್ತಿಯನ್ನು ಮರೆತು ಬಿಡಿ. ವ್ಯಕ್ತಿತ್ವ ಸ್ವಲ್ಪ ಕಠೋರವಾಗಿರಬೇಕು, ಇಲ್ಲವಾದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಸರಳತೆ ಹಾಗೂ ಸವಿನುಡಿಗಳನ್ನು ನಮ್ಮ ದೌರ್ಬಲ್ಯ ಮತ್ತು ನಟನೆ ಎಂದು ಪರಿಗಣಿಸಲಾಗುತ್ತೆ. ಮುತ್ತು ಯಾವಾಗಲೂ ಸಮುದ್ರದ ತಳದಲ್ಲಿಯೇ ಇರುತ್ತೆ. ನನ್ನನ್ನು ಯಾರು ನೋಡಬಾರದು ಅಂತಲ್ಲ, ಯೋಗ್ಯತೆ ಇರುವವರಿಗೆ ಮಾತ್ರ ಕಾಣಿಸೋದು ಅಂತ. ಮೊದಲು ಕಲ್ಲಾಗುವುದನ್ನು ಕಲಿತುಕೋ, ನಂತರ ನೀನೇ ಒಂದು ದಿನ ಶಿಲೆಯಾಗಿ ನಿಲ್ಲು. ನಿನ್ನನ್ನು ಅಳಿಸಿದವರು ಅಳುವ ಸಮಯ ಬಂದೇ ಬರುತ್ತೆ, ಕಾದು ನೋಡು. ಯಾಕೆಂದ್ರೆ ನಾವು ಕಾಲಚಕ್ರದ ಮಧ್ಯೆ ಸಿಲುಕಿದ್ದೇವೆ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ, ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು, ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ಕಾಲ ಯಾವತ್ತೂ ಒಂದೇ ರೀತಿ ಇರಲ್ಲ. ಇವತ್ತು ಸೋತವರು ನಾಳೆ ಗೆದ್ದೇ ಗೆಲ್ಲುತ್ತಾರೆ. ಅರ್ಜುನ ಕೃಷ್ಣನಲ್ಲಿ ಕೇಳಿದ, ಪ್ರಭು, ನಿನ್ನ ಪೂಜೆ ಯಾವ ರೀತಿ ಮಾಡಬೇಕು? ಆಗ ಶ್ರೀಕೃಷ್ಣ ಹೇಳಿದ, ನೀನು ಖುಷಿಯಾಗಿ ಇರು ಹಾಗೂ ಇತರರನ್ನು ಖುಷಿಯಾಗಿ ಇಡು, ಅದೇ ನೀನು ನನಗೆ ಮಾಡುವ ಪೂಜೆ. ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಕೊಟ್ಟರೆ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡುತ್ತಿದ್ದಾನೆಂದರ್ಥ. ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಗದಿದ್ದರೆ ನಿನ್ನನ್ನು ಪರೀಕ್ಷಿಸುತ್ತಿದ್ದಾನೆ ಎಂದರ್ಥ. ನಿನ್ನ ಪ್ರಾರ್ಥನೆಗೆ ಯಾವತ್ತೂ ಪ್ರತಿಫಲವೇ ಸಿಗದಿದ್ದರೆ ನಿನಗೆ ಅತ್ಯುತ್ತಮವಾದದ್ದನ್ನು ಕಾಯ್ದಿರಿಸಿದ್ದಾನೆ ಎಂದರ್ಥ. ತನ್ನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಯಾಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರುವಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ರೆ ಅವರನ್ನು ಕ್ಷಮಿಸಿ, ಯಾಕೆಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತೆ. ಒಳ್ಳೆಯ ಜನರನ್ನು ಯಾವತ್ತೂ ಪರೀಕ್ಷೆ ಮಾಡಬೇಡಿ, ಯಾಕೆಂದರೆ ಅವರಿಗೆ ನೋವಾದರೆ ಮಾತಿಗೆ ಮಾತು ಕೊಡಲ್ಲ, ಬದಲಾಗಿ ನಿಮ್ಮ ಜೀವನದಿಂದಲೇ ದೂರವಾಗುತ್ತಾರೆ. ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ. ಮನಸ್ಸು ಕಚ್ಚಾ ಜೇಡಿ ಮಣ್ಣಿನಂತೆ ಇರಲಿ, ಅದು ಪ್ರತಿ ಹೊಡೆತದಿಂದಲೂ ಆಕಾರವನ್ನು ಪಡೆಯುತ್ತೆ. ಎತ್ತರಕ್ಕೆ ಹಾರಲು ರೆಕ್ಕೆಗಳ ಅವಶ್ಯಕತೆ ಕೇವಲ ಪಕ್ಷಿಗಳಿಗಿದೆ. ಮನುಷ್ಯನಾದವನು ಎಷ್ಟು ವಿನಮ್ರತೆಯಿಂದ ಬಾಗುತ್ತಾನೋ ಅಷ್ಟೇ ಎತ್ತರಕ್ಕೇರುತ್ತಾನೆ. ಮಾನವೀಯತೆ ತುಂಬಿರುವ ಮನುಷ್ಯನ ಯೋಚನೆ ಹೀಗಿರುತ್ತೆ, ನನಗೆ ಬಂದಂತಹ ದುಃಖ, ನೋವು, ನಿರಾಸೆ, ಸೋಲು ಬೇರೆ ಯಾರಿಗೂ ಬಾರದಿರಲಿ. ನನಗೆ ಸಿಕ್ಕಂತಹ ಸುಖ, ಸಂತೋಷ, ನೆಮ್ಮದಿ, ಗೆಲುವು ಎಲ್ಲರಿಗೂ ಸಿಗುವಂತಾಗಲಿ. ಈ ಪ್ರಪಂಚದಲ್ಲಿ ಏನೇ ನಡೆದ್ರೂ ಅದಕ್ಕೊಂದು ಕಾರಣ ಅಂತ ಇರುತ್ತೆ. ಪರಮಾತ್ಮನ ಒಪ್ಪಿಗೆಯೂ ಇರುತ್ತೆ. ಅವನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲುಗಡ್ಡಿಯು ಅಲುಗಾಡಲಾರದು. ನಮ್ಮಿಂದ ಲಾಭವಿದೆ ಎಂದಾದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ. ಅದೇ ನಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದರೆ ಮಿತ್ರ ಕೂಡ ಶತ್ರುವಾಗುತ್ತಾನೆ.